ಯಾವ್ದೋ ಒಂದು ವಿಚಾರ ಬರ್ಲಿ ಹೇಳಿ, ನಾನು ಇದ್ದೀನಿ ಮೇಸ್ಟ್ರೆ, ನಿನ್ ಮುಂದಕ್ಕೆ ನುಗ್ಗು ಅಂತ ಹೇಳ್ತಾರೆ. ನನ್ಕ ಒಂದ್ ಸ್ಫೂರ್ತಿ ನನ್ನ ಹೆಂಡತಿ. ಸಂತೋಷ ಸರ್. ಹಂಗೆ ಗೆಳೆಯರು ಎಲ್ಲ ಗೊಬ್ಬರ ಸಮೇತ ಔಷಧಿ ಸಮೇತ ಎಲ್ಲಾ ನೋಡ್ಕೊಂತೀನಿ. ಭಾನುವಾರ ಫ್ರೀ ಇದ್ದಾಗ ಮುದ್ದಾಡ್ದು ಕೊಡ್ತಾನೆ ಪ್ರತಿಯೊಂದು ರೈತನ ಮನೆಯಲ್ಲೂ. ನಮಸ್ತೆ ಅಣ್ಣ, ನಿಮ್ ಹೆಸರು ಮತ್ತೆ ನಿಮ್ ಊರು ಅಣ್ಣ? ಸರ್ ನಾನು ದಿನೇರವಳ್ಳಿ ಅಂತ, ಶಾಂತ್ ಕುಮಾರ್. ಖಾಸಗಿ ಶಾಲೆನಾಗ ಟೀಚರ್ ಆಗಿ ಕೆಲಸ ಮಾಡ್ತೀನಿ. ಟೀಚರ್ ಆಗಿ ಕೆಲಸ ಮಾಡ್ಕೊಂಡು ಅಗ್ರಿಕಲ್ಚರ್ ಯಾಕೆ ಸರ್ ಬಿಟ್ಟಿಲ್ಲ ನೀವು? ನಮ್ಮ ಇದು ವಂಶ ಪಾರಂಪರ್ಯವಾಗಿ ಬಂದಿರೋದು ಸರ್. ಬಿಡಂಗಿಲ್ಲ. ಎಷ್ಟೇ ಸರ್ಕಾರಿ ಕೆಲಸ ಇದ್ರು ಕೂಡ ನಮ್ಮ ಒಂದು ಮನೆತನಗಳಲ್ಲಿ ನಾವು ವ್ಯವಸಾಯ ಸ್ವಲ್ಪ ಮಾಡಿದ್ರೇನೆ ನಮ್ಗೇನಾದ್ರು ಒಂದ್ ಸ್ವಲ್ಪ ಮೋಕ್ಷ. ಸರ್, ಪ್ರಮುಖವಾಗಿ ನೀವು ಟೊಮೊಟೊ ಎಷ್ಟು ವರ್ಷಗಳಿಂದ ಬೆಳೀತಾ ಇದ್ದೀರಾ? ಸುಮಾರು ನಮ್ಮ ತಂದೆಯವರು ಬೆಳೀತಿದ್ರು, ನಾವು ಬೆಳೀತಾ ಇದೀವಿ ಸರ್. ನಮ್ ತಾತನವ್ರ ಕಾಲದಲ್ಲಿ ಆಲೂಗಡ್ಡೆ ಟೊಮಾಟೊ ಯಾವ್ದೋ ನಾಟಿ ಹಾಕೋರಂತೆ ನೆಲದ ಮೇಲೆ. ಆಮೇಲೆ ನಾವು ಬಂದಂಗೆ ದಿನ ಕಳೆದಂಗೆ ವೈಜ್ಞಾನಿಕವಾಗಿ ಬಂದಂಗೆ ಕೃಷಿ ನಿಮ್ಮಂತವ್ರ ಮಾರ್ಗದರ್ಶನದಿಂದ ಕಡ್ಡಿ ಹಾಕಿ ಅದಕ್ಕೆ ಏನೇನ್ ಬೇಕು ಆ ರೀತಿ ಹೈಬ್ರಿಡ್ ಗಳೆಲ್ಲ ಬೆಳೆಯೋದು ಮಾಡಿದ್ವಿ. ಹೋದ ವರ್ಷ ನಾಟಿ ಮಾಡಿದ್ರ ಟೊಮೊಟೊ? ನಾವು ಪ್ರತಿ ವರ್ಷ ಮಾಡ್ತೀವಿ. ಅಣ್ಣ, ಸೀಸನ್ಗೆ ಮಾಡ್ತೀರಾ ಅಥವಾ ಯಾವಾಗ ವರ್ಷದಲ್ಲಿ ಯಾವ ಟೈಮ್ ಅಲ್ಲಿ ಮಾಡ್ತೀರಾ? ನಂದು ಸೀಸನ್ಗೆ ಮಾಡಿ 1900 ರೂಪಾಯಿ ಬಾಕ್ಸ್ ಹೋಗಿತ್ತು ಸರ್, ಟಾಪ್ ರೇಟ್ ಅಲ್ಲಿ. ಹೋದ ವರ್ಷನಾ? ತುಂಬಾ ಸಂತೋಷ ಸರ್. ಈಗ ಪ್ರಮುಖವಾಗಿ ಬಂದಾಗ ತಳಿ ವಿಚಾರಕ್ಕೆ ಬರ್ಬೇಕಾಗುತ್ತೆ. ಸಸಿ ನಾವು ನಾಟಿ ಮಾಡಕ್ ಮೊದಲು ತಳಿ ವಿಚಾರಕ್ಕೆ ಬಂದಾಗ ಯಾವ್ದು ಚೂಸ್ ಮಾಡ್ಕೊಂತೀರಾ ನೀವು? ಯಾವಾಗ್ಲೂ ಯಾವ್ದು ಬೆಳಿತಾ ಇದ್ದೀರಿ? ಸಾಮಾನ್ಯವಾಗಿ ಹಾಕೋದು ಸಾಹು. ಈಗ ಈ ವರ್ಷ ವಿಭಿನ್ನವಾಗಿ ಜೈಹೋ ತಳಿನ ಚೂಸ್ ಮಾಡ್ಕೊಂಡಿದ್ದೀವಿ. ಇವ್ರು ನಮ್ಮ ಸ್ನೇಹಿತರು ಮಂಜಣ್ಣವರು, ಇವರೆಲ್ಲ ರೈತರು, ದೊಡ್ಡ ರೈತರು. ಇವರೆಲ್ಲ ದೊಡ್ಡ ರೈತರು ಎಕರೆಗಳು ಗಟ್ಟಿ ಹಾಕ್ತಾರೆ. ನಾನ್ ಬೇರೆಯವ್ರ ಜಮೀನ್ ತಗೊಂಡು ಏನೋ ಒಂದು ಇರ್ಲಿ ಅನ್ಬಿಟ್ಟು ಕುಲ್ಕಸ್ಬು ಅಂತೇಳಿ ಮಾಡ್ತಾ ಇದೀನಿ. ಜಮೀನು ನಂದಲ್ಲ, ನೀರು ಕೂಡ ನಂದಲ್ಲ. ವಿಶ್ವಾಸಕ್ಕೆ ನನ್ನ ತಮ್ಮ ನಮ್ಮ ತಾಯಿಯವರ ತಂಗಿ ಮಗನು ಬೋರ್ ಹಾಕಿದ್ದೇನೆ, ಅವನ್ ನೀರ್ ಸ್ವಲ್ಪ ಕೊಡ್ತಾನೆ. ಸೊ ಬೇರೆಯವರ ನೀರು ಬಳಕೆ ಮಾಡ್ಕೊಂಡು ನೀವು ಬೆಳೆ ಅನ್ನೋದು ಮಾಡ್ತಿದ್ದೀರಾ. ಸರ್, ಈಗ ಜೈಹೋ ಅನ್ನೋ ತಳಿ ನೀವು ಆಲ್ರೆಡಿ ಬೆಳೆದಿದ್ದೀರಾ. ಯಾವ ರೀತಿ ಇದೆ ಸರ್ ನಿಮ್ ಎಕ್ಸ್ಪೀರಿಯನ್ಸ್? ಯಾಕಂತ ಹೇಳಿದ್ರೆ ನಮ್ಮ ಕಡೆ ಬಂದು ಸುಮಾರು ಎಲ್ಲಾರು ಬಾಹು, ಸಾಹು ಇಂಥದ್ರ ಮೇಲೆ ಹೋಗ್ತಾರೆ. ನಾವು ಮುಂಚೆ ಎಲ್ಲ ಸಾವು ಆಗ್ತಾ ಇದ್ವಿ. ಅದು ಸಾವು ಈಗ ಎಲ್ಲಾನು ಸ್ವಲ್ಪ ಮುದ್ಕೊಂಡ್ಬಿಡ್ತದೆ. ಆದ್ರಿಂದ ನಾವು ಇದಾಗ್ತಾ ಇದ್ದೇವೆ, ಜೈಹೋ ಆಗ್ತಾ ಇದೀರಾ? ಹೌದು. ಓಕೆ ಸರ್, ಜೈಹೋದಲ್ಲಿ ಒಟ್ಟಾರೆ ಈಲ್ಡ್ ಗಮನಿಸೋದಾದ್ರೆ ನಿಮ್ಗೆ ಸಾಹೋಗಿಂತ ಏನಪ್ಪ ಬೆಟರ್ ಅನ್ಸ್ತಾ ಇದೆಯಾ? ಬೆಟರ್ ಅನ್ಸ್ತಾ ಇದೆಯಾ? ಓಕೆ ಸರ್, ಇನ್ನ ಉಳಿದೆಲ್ಲ ವಿಚಾರಕ್ಕೆ ಬರೋಣ ಸರ್. ಈಗ ಲೈನ್ ಸ್ಪೇಸಿಂಗ್ ಬಂದು ನೀವು ತುಂಬಾನೇ ಕೊಡ್ಸಿದೀರಾ ಇಲ್ಲಿ. ಇದು ಸಾರ್ ಕೈಯಲ್ಲಿ ಮಾಡ್ಸಿರೋ ಶಾಂತ್ ಕುಮಾರ್ ಅವ್ರ ಕೈಯಲ್ಲಿ. ಸೊ ಎಷ್ಟು ಡಿಸ್ಟೆನ್ಸ್ ಕೊಡ್ತೀರಾ? 5.5 ಅಡಿ ಸರ್, ಬೆಡ್ಡಿಂದ ಬೆಡ್ಗೆ 5.5 ಅಡಿ. ನಾರಿಂದ ನಾರಿಗೆ 1.5 ಅಡಿ ಹಾಕಿ. 1.5 ಅಡಿ. ಹೌದು ಸರ್. ನಂತರ ಸರ್, ಲ್ಯಾಂಡ್ ಪ್ರಿಪರೇಷನ್ ಒಂದು ಪ್ರಾಮುಖ್ಯತೆ ಕೊಡಬೇಕಾಗುತ್ತೆ. ಸೊ ಲ್ಯಾಂಡ್ ಪ್ರಿಪರೇಷನ್ ವಿಚಾರಕ್ಕೆ ಬಂದಾಗ ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಸರ್ ನೀವು? ನಾಟಿ ಗೊಬ್ಬರ ಮತ್ತೆ ಕಾಂಪ್ಲೆಕ್ಸ್ ಎಲ್ಲ ಹಾಕ್ತಿವಿ, ಕೋಳಿ ಗೊಬ್ಬರ ಎಲ್ಲ ಹಾಕಿದೀವಿ. ಹಾಕಿ ಎಲ್ಲ ಬೆಡ್ ಪ್ರಿಪರೇಷನ್ ಮಾಡ್ಕೊಳ್ತೀವಿ. ಆಮೇಲೆ ಬೆಡ್ ಹಾಕ್ಬಿಟ್ಟು ಆಮೇಲೆ ಇದ್ ಮಾಡ್ಕೊಂಡು ಹಾಕ್ತಾ ಇರ್ತೀವಿ. ಓಕೆ ಸರ್, ಓಕೆ. ಇದೊಂದು ಇದು. ಮತ್ತೆ ಶಾಂತ್ ಕುಮಾರ್ ಸರ್, ನೀವು ಮಲ್ಚಿಂಗ್ ಪೇಪರ್ ಮೊದ್ಲಿಂದ ಯೂಸ್ ಮಾಡ್ತಾ ಇದ್ರಾ? ಅಂದ್ರೆ ಮೊದ್ಲಿಂದ? ಇಲ್ಲ ಸರ್, ನಾವು ಮಲ್ಚಿಂಗ್ ಪೇಪರ್ ಎಲ್ಲ ಒಂದು 8-10 ವರ್ಷದಿಂದ ಈಚೆನೆ ಮಲ್ಚಿಂಗ್ ಪೇಪರ್ ಬಂದಿದ್ದು. ಮಲ್ಚಿಂಗ್ ಪೇಪರ್ ಎಲ್ಲ ಮೊದ್ಲು ಹಾಕಿರಿಲ್ಲ. ಸೂಪರ್ ಆಗಿ ಇನ್ನೂ ಚೆನ್ನಾಗಿ ಬೆಳಿತಾ ಇದ್ವಿ. ಇವಾಗಾದ್ರೂ ಈ ವೈರಸ್, ಈ ಹಲವಾರು ರೋಗಗಳು, ವಿಪರೀತ ರೋಗ ಸರ್. ಮಾತ್ರ ಬೆಳಿಬೇಕಾದ್ರೆ 1-1.5 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಎಷ್ಟು ಎಕರೆ ವಿಸ್ತೀರ್ಣ ಇದೆ ಇದು? ಇದು ಒಂದು 20 ಗುಂಟೆ ಇದೆ. 20 ಗುಂಟೆ. ಅರ್ಧ ಎಕರೆಗೆ 1 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಬರುತ್ತೆ. ಜಾಸ್ತಿ. ನಾನು 1 ಲಕ್ಷ ರೂಪಾಯಿ ಖರ್ಚು ಮಾಡ್ತೀನಿ ನಮ್ ಕಡೆ ಅಂತ ಹೇಳಿದ್ರೆ ಯಾರು ನಂಬೋದಿಲ್ಲ. ಯಾಕಂದ್ರೆ ನಾನು ರೈತನೇ. ನಾನು ಲಾಸ್ಟ್ ಟೈಮ್ 1,20,000 ಆಗಿದೆ ಅಂದ್ರೆ ನಂಬೋದಿಲ್ಲ. ನಾವು ಕೊಟ್ಟಿಗೆ ಗೊಬ್ಬರನೇ ಸುಮಾರು 30,000 ರೂಪಾಯಿ ಕೊಟ್ಟಿಗೆ ಗೊಬ್ಬರ ಸರ್. ಕಡ್ಡಿ ವಿಚಾರ ಇದೆಲ್ಲ ಬಂದಾಗ ಎಷ್ಟು ಖರ್ಚು ಬರುತ್ತೆ? ಕಡ್ಡಿ ಅದೆಲ್ಲ ಒಂದ್ ಸಾರಿ ತಗೊಂಡ್ಬಿಟ್ರೆ ಒಂದು 4 ಬೆಳೆಗೆ ಮಾಡ್ಕೋಬಹುದು ಬಂಡವಾಳ. ಅದಲ್ಲ ಪೇಪರ್ ಅದಲ್ಲ. ಈ ಬೆಳೆನಾಗ ನನ್ಗಿಂತೂ ಶ್ರಮಜೀವಿ ಯಾರು ಅಂದ್ರೆ ನನ್ನ ಹೆಂಡತಿ. ಅಲ್ಲಿ ಸ್ನೇಹಿತರೆ ಗಮನಿಸಬಹುದು ನೀವು, ಗಮನಿಸಬಹುದು ನೀವು, ಅಣ್ಣ ಒಂದು ಪೈಪ್ ಎಳಿತಾ ಇದಾರೆ, ಆ ಅಕ್ಕ ಒಂದು ಸ್ಪ್ರೇಯಿಂಗ್ ಮಾಡ್ತಿದಾರೆ. ಆ ಸ್ಪೀಡ್ ನ ನೀವು ಗಮನಿಸ್ರಿ ಒಂದ್ಸಲಿ. ಸ್ವಲ್ಪ ತೀಕ್ಷ್ಣವಾಗಿ ಝೂಮ್ ಮಾಡ್ತೀನಿ, ಅಲ್ಲಿ ನೋಡಿ. ಇದಕ್ಕಿನ್ನ ಒಂದು ಹೆಂಗಸರಾಗಿ ಅಷ್ಟು
ಕೆಲ್ಸ ಆ ರೀತಿ ಎಲ್ಲ ಮಾಡ್ತಿದಾರೆ ಅಂದ್ರೆ ಒಂದು ಮೆಚ್ಚಲೇಬೇಕಾದ ವಿಚಾರ. ಇವ್ರು ಸ್ಕೂಲ್ಗೆ ಹೋಗ್ಬಿಡ್ತಾರೆ ಸರ್. ಈಗ ನೀವ್ ಇಲ್ದೇ ಇರೋ ಟೈಮಲ್ಲಿ ಆ ಎಕ್ಸ್ಟ್ರಾ ಮೇಂಟೆನೆನ್ಸ್ ಎಲ್ಲ. ಅಲ್ಲ, ನಮ್ಮ ಹೆಂಡತಿ ಬಗ್ಗೆ 2 ಮಾತು ಮಾತಾಡ್ಬೇಕು. ಖಂಡಿತ ಹೇಳಿ, ಶೇರ್ ಮಾಡ್ಕೊಳ್ಳೋದು ಉತ್ತಮ. ನಮ್ಮ ಹೆಂಡತಿ, ನಾನು ಮೊದ್ಲು ನಮ್ ತಾಯಿ ತಂದೆ ಎಲ್ಲ ಚಿಕ್ಕ ವಯಸ್ಸಿಗೆ ತೀರೋಗ್ಬಿಟ್ರು. ನನ್ ಮದ್ವೆನೇ ಇರಲ್ಲ. ಮದ್ವೆ ಮಾಡೋರು ಯಾರು ಇರಲ್ಲ. ನಮ್ ಗೆಳೆಯರು, ನಮ್ಮೂರ್ನ ಹಿರಿಯರು ಎಲ್ಲ ಸೇರಿ ಏನೋ ಒಳ್ಳೆ ಹುಡುಗನು ಯಾವ್ದೋ ಒಂದ್ ಮದುವೆ ಮಾಡ್ಬೇಕು, ಅವ್ನಿಗೆ ಯಾರು ದಿಕ್ಕಿಲ್ಲ ಅಂತ ಹೇಳಿ ನನ್ ತಮ್ಮ ಉಮೇಶ್ ಅಂತಿದ್ದಾರೆ, ಅವರು ನಮ್ಮ ಮಂಜಣ್ಣವರು, ಇಂಥವ್ರು ಮತ್ತೆ ವೆಂಕಟರಾಮ್ ಗೌಡ್ರು ಅಂತಿದ್ದಾರೆ, ಬೀದಪ್ಪ ಅಂತಿದ್ದಾರೆ. ಇವರೆಲ್ಲ ಸೇರಿ ಎಲ್ಲಾ ಜನಾಂಗದವ್ರು ಸೇರಿ ಇವನು ಪರವಾಗಿಲ್ಲ, ಇವನೇನೋ ಒಂದ್ ಮನೆಗೆಲ್ಲ ನಿಲ್ಸ್ಬೇಕು. ಪಾಪ ಯಾರು ಹೆಂಗ್ಸಿಲ್ಲ ಸರ್. ಹೆಂಗ್ಸಿಲ್ದೇನೆ ಸುಮಾರು ನಾವು ಒಂದು ಒಳ್ಳೆ ಬಾಧೆ ಬಿದ್ದು ಜೀವನ ಮಾಡಿದವರು. ನಿಮ್ಮ ಯಜಮಾನ್ರು ನಿಮ್ ಬಗ್ಗೆ ತುಂಬಾನೇ ಹೇಳಿದ್ರು. ನೀವು ಅಷ್ಟು ಸಪೋರ್ಟಿವ್ ಆಗಿ ಅವ್ರಿಗೆ ಇಷ್ಟ ಎನ್ಕರೇಜ್ ಮಾಡ್ತಾ ಇದೀರಲ್ಲ, ಏನಿದ್ರೆ ಹಿಂದಿನ ಇರೋ ಗುಟ್ಟು? ಗುಟ್ಟೇನಿಲ್ಲಣ್ಣ, ನಾನ್ ಮಾಡಿದ್ರೇನೆ ಇಷ್ಟ ಆಗೋದು. ಅದರಿಂದ ನಾನು ನಮ್ಮ ಯಜಮಾನ್ ಕೂಡ ಬಂದ್ರೆ ಕೂಡ ಬೇಡ ಅಂದ್ಬಿಟ್ಟು ನಾನೇ ಹೊಡಿತೀನಿ. ನಿಮ್ ಹೆಸರು? ಶಾರದಾ. ಅಮ್ಮ, ಈಗ ನಿಮ್ ಯಜಮಾನ್ರಿಗೆ ಇಷ್ಟೆಲ್ಲ ಸಪೋರ್ಟ್ ಮಾಡ್ತಾ ಇದೀರಲ್ಲ, ಇದರಿಂದ ಅವ್ರಿಗೆ ಫೀಲಿಂಗ್ ಹೆಂಗಿರ್ತದೆ? ಮಕ್ಳ ಹತ್ರ ಏಕ ಬರ್ತಾನೆ, ಸ್ಕೂಲ್ಕ್ ಹೋಗಿ ತಲೆನೋವು ಬಂದಿರ್ತದೆ, ಅದ್ ನಾನು ಟೆನ್ಷನ್ ನಿಕ್ಬಾರ್ದು ಅಂದ್ಬಿಟ್ಟು ನಾನು ಪಾಠ ನಾನು ಕೆಲಸ ಮಾಡ್ತೀನಿ. ನೀವೇ ಎಲ್ಲ ನೋಡ್ಕೋತೀರಾ? ನೀರು ಬಿಡೋದು ಎಲ್ಲ ಗೊಬ್ಬರ ಸಮೇತ, ಔಷಧಿ ಸಮೇತ ಎಲ್ಲ ನೋಡ್ಕೊಂತೀನಿ. ಭಾನುವಾರ ಫ್ರೀ ಇದ್ದಾಗ ಮುದ್ದಾಡ್ದು ಕೊಡ್ತಾನೆ. ಪ್ರತಿಯೊಂದು ರೈತನ ಮನೆಯಲ್ಲೂ ನಿಮ್ಮಷ್ಟು ಸಪೋರ್ಟ್ ಮಾಡೋ ಅಂತ ಒಂದು ಹೆಂಗ್ಸಿದ್ರೆ ಖಂಡಿತವಾಗ್ಲು ಸಕ್ಸಸ್ ಅನ್ನೋದು ಹುಡ್ಕೆ ಬರ್ತದೆ. ಇಲ್ಲಣ್ಣ, ಭಾನುವಾರ ಶನಿವಾರ ಕೆಲಸ ಮುಡ್ಗಿರ್ತೀನಿ. ಅವ್ರಿಗೂನು ಮಗ ಅವನೇ, ಅವನು ನನ್ಕಿನ ಜಾಸ್ತಿ ಕೆಲಸ ಮಾಡ್ತಾನೆ. 9ನೇ ಕ್ಲಾಸ್. ಇದು ಕಡ್ಡಿ ಹಾಕೋಕ ಮತ್ತೆ ಬೆಡ್ ಹಾಕೋಕ ಎಲ್ಲ ನಾನೇ ರೆಡಿ ಮಾಡಿರ್ತೀನಿ. ಬೆಡ್ ಹಾಕೋಕ ನನ್ ಜೊತೆಗೆ ಒಂದ್ 2 ಆಳ್ನ ಕರ್ಕೊಂತೀನಿ ಅಷ್ಟೇ. ಆಮೇಲೆ ನಾನು, ನನ್ ಮಗ, ನನ್ ಗಂಡ ಕಡ್ಡಿ ಸಮೇತ ನಾವ್ ಎಲ್ಲ ಸ್ವಂತ ಕೆಲಸ. ಎಲ್ಲ ಸ್ವಂತ. ತುಂಬಾನೇ ಸಂತೋಷ ಆಗುತ್ತೆ ನಿಮ್ಮನ್ನ ಮೀಟ್ ಮಾಡಿ. ಹೇಳ್ತಾರೆ ನನ್ಕ ಒಂದ್ ಸ್ಫೂರ್ತಿ ನನ್ನ ಹೆಂಡತಿ. ಸಂತೋಷ ಸರ್. ಹಂಗೆ ನನ್ ಗೆಳೆಯರು, ನನ್ನ ಹೆಂಡತಿ, ನಮ್ಮೂರಿನ ಜನ ಎಲ್ಲ ನನ್ಗೆ ಯಾರು ತೊಂದರೆ ಇಲ್ಲ ಸರ್. ಓಕೆ ಅಣ್ಣ, ಇದು ಒಂದು ಉತ್ತಮವಾದ ಉದಾಹರಣೆ ಕೊಟ್ಟಿದ್ದೀರಾ. ಮತ್ತೆ ಈಗ ಇನ್ನ ಗಿಡದ ವಿಚಾರಕ್ಕೆ ಬಂದಾಗ, ಈಗ ನಾನು ಪ್ರೆಸೆಂಟ್ ನೋಡಿದ ಕಡೆ ವೈರಸ್ ಗಿಡ ಅನ್ನೋದು ಪ್ರಮುಖವಾಗಿ ಇವಾಗ ಕಾಡುವಂತ ಪ್ರಾಬ್ಲಮ್. ಇನ್ನ ಇಲ್ಲಿಂದ ಆಚೆಗೆ ಬಿಸಿಲು ರೈಸ್ ಆದ್ರೆ ತೊಂದರೆ ಸ್ಟಾರ್ಟ್ ಆಗುತ್ತೆ. ಸೊ ಈಗ ಪ್ರಾಥಮಿಕ ಹಂತಕ್ಕೆ ಏನು ಕಾಣಿಸ್ತಿಲ್ಲ. ಸೊ ಇದಕ್ಕೆ ಯಾವ ರೀತಿ ಮೇಂಟೆನೆನ್ಸ್ ಮಾಡಿದೆ? ನಮ್ಗೆ ಒಬ್ಬ ಟೊಮಾಟೊ ಸ್ಪೆಷಲಿಸ್ಟ್ ಅಲ್ಲ, ಅಥವಾ ಒಬ್ಬ ರೈತ ಮಿತ್ರನ ಸಿಕ್ಬಿಟ್ಟವ್ರೆ. ಪವನ್ ಶಂಕರ್ ಅಂತ, ತುಮಕೂರ್ನವ್ರು, ಕುಣಗಲ್ ಕಡೆಯವರು. ಆತ್ನು ನಮ್ಗಿಂತೂ ಜಾಸ್ತಿ ಇಂಟ್ರೆಸ್ಟ್. ತೋಟಕ್ಕೆ ಔಷಧಿ ಬಿಟ್ರ, ಗೊಬ್ಬರ ಬಿಟ್ರ, ಏನ್ ಫರ್ಟಿಲೈಸರ್ ಇದೆಯೋ ಮಾರ್ಕೆಟ್ ಬೆಲೆಗಿಂತೂ ನಮ್ಗೊಂದ್ ಸ್ವಲ್ಪ ಕಡಿಮೆನೆ ಕೊಡ್ತಾರೆ. ರೈತರಿಗೆ ಒಂದು ಅದ್ಭುತವಾದ ಒಂದು ಆಶಾ ಕಿರಣ. ಸರ್, ಅಲ್ಲಿಂದ ತರಿಸ್ತೀರಾ ಅಥವಾ ಹೆಂಗೆ? ಅವರೇ ತಂದು ಕೊಡ್ತಾರೆ ಸರ್. ಅವರೇ ತಂದು ಮನೆ ತೋಟ ಹತ್ರ ನಿಂತ್ಕೊಂಡು ಪ್ರಯೋಗ ಮಾಡಿ ನೋಡಿಸ್ತಾರ ನಮ್ಗ, ಹಿಂಗೆ ಮಾಡ್ಬೇಕು ಅಂತ. ಆತ್ನ ಈ ಭಾಗದ ಜನರಿಗೆ ಇವರಿಂದ ಪರಿಚಯ ಆಗಿದ್ದು, ಮಂಜುನಾಥ್ ಅವರಿಂದ. ನಮ್ಗೆಲ್ರು ಕೊಂಡು ಮಂಜುನಾಥ್ ಅವರೇ ಹಿಡ್ಕೊಂಡ್ ಬಂದಿದ್ದ ಅವ್ರನ್ನ. ಮಂಜಪ್ಪನ ಏನೇನೋ ಮಾಡ್ತಾನೆ ಅಂತ ನಾವು ಸ್ವಲ್ಪ ನೆಗ್ಲೆಕ್ಟ್ ಮಾಡಿದವ್ರೆ. ಆಮೇಲೆ ಅವ್ರ ಮಹತ್ವ ಗೊತ್ತಾಯ್ತು. ದುಡ್ಡು ಇರ್ಲಿಲ್ದ ಹೋಗ್ಲಿ ಕೊಟ್ಬಿಡ್ತಾರೆ, ಫೋನ್ ಪೇ ಮಾಡಂತಾರೆ. ಬಹಳ ಸಹಕಾರಿ ಬಿಡಿ, ಅವರು ಒಂದು ಅದ್ಭುತವಾದ ದೇವ್ರು. ಓಕೆ ಅಣ್ಣ, ಇಲ್ಲಿ ತನಕ ನೀವು ಒಟ್ಟಾರೆ ಒಂದು ಸ್ಪ್ರೇ ವಿಚಾರಕ್ಕೆ ಬಂದಾಗ ಒಂದು ಎಷ್ಟೆಲ್ಲ ಸ್ಪ್ರೇ ಕೊಟ್ಟಿರ್ಬೋದು ಒಂದು ಅಂದಾಜು? ಸರ್, ಇದುವರೆಗೂ ನಾವು ಒಂದು 20,000 ರೂಪಾಯಿ ಔಷಧಿಗಳು ಹೊಡೆದಿದ್ದೀನಿ ಸರ್. ಔಷಧಿಗೆ 20,000. ಏನಾದ್ರು ಕೆಲವೊಂದು ಹೆಸರು ಹೇಳೋಕ್ಕಾಗುತ್ತಾ? ಎಕ್ಸ್ಪೋನಸ್, ಮತ್ತೆ ಆಕ್ರೋಬಿಟ್ಟು, ಸೊಲೆಮನ್, ಇನ್ನೂ ಕೆಲವು ಮದ್ದುಗಳು ಮರ್ತಿದ್ದೀನಿ. ಎಲ್ಲ ಬಾಟ್ಲಿಗೆ ಇಕ್ಕಿದ್ದೀನಿ. ಮೈನ್ ಇದರಲ್ಲಿ ಬರುವಂತ ಪ್ರಮುಖ ಪ್ರಾಬ್ಲಮ್ ಅಂದ್ರೆ ವೈರಸ್ ಹರಡುವಂತ ರಸ ಹೀರೋ ಕೀಟಗಳು. ಖಂಡಿತ ಅಲ್ಲ ಸರ್? ಹೌದು. ಸೊ ಇದನ್ನ ಪ್ರಮುಖವಾಗಿ ಹತೋಟಿಯಲ್ಲಿ ಇಟ್ಕೊಳ್ಳೋದಕ್ಕೆ ಮೈನ್ ಆಗಿ ಬೇಕಾಗಿರುವಂತ ಕೆಲವೊಂದು ಕೆಮಿಕಲ್ಸ್ ನೀವೇನ್ ಹೇಳೋದಾದ್ರೆ? ಸರ್, ನಾವು ಅದಕ್ಕೆಲ್ಲಾನು ವೈಟ್ ಫ್ಲೈ ಇದಕ್ಕೆಲ್ಲಾನು ನಾವು ಎಕ್ಸ್ಪೋನಸ್ ಒಂದು 2 ಕೋಟ ಮಾಡಿದೀವಿ. ಅದು ಏನು ಅಷ್ಟೊಂದು ಇದಿಲ್ಲ. ಆಮೇಲೆ ಎಲ್ಲ ಕ್ಲಿಯರ್ ಆಗಿದೆ. ಸುಲೇಮಾನು ಇವೆಲ್ಲ ಒಂದೊಂದು ಸ್ಪ್ರೇ ಕೊಟ್ಕೊಂಡ್ ಬರ್ತಾರೆ. ಒಂದ್ ಮಾತಿ ಕೊಡ್ತಾ ಇರ್ತೀವಿ ಸರ್. ಪ್ರತಿಯೊಬ್ಬ ರೈತರು ಏನಪ್ಪಾ ಅಂತ ಹೇಳಿದ್ರೆ, 1 ಕೋಟಲ್ಲಿ ಕಂಟ್ರೋಲ್ ಆಗಿ ಗಿಡ ಚೆನ್ನಾಗ್ ಬಂತು ಅಂತ ಹೇಳಿದ್ರೆ ಒಂದೇ ವಿಧವಾದ ಔಷಧಿನ ಬಳಕೆ ಮಾಡ್ತಾರೆ. ಇದು ಎಷ್ಟು ಸೂಕ್ತ ಸರ್? ಅದು ಸೂಕ್ತ ಇಲ್ಲ ಸರ್. ಅದೇ ಇದಕ್ಕೆ ಅಂಟ್ಕೊಂಡು ತಿರುಗಿ ಮತ್ತೆ ಅವು ಸ್ಟಾರ್ಟ್ ಆಗ್ತಾ ಇರ್ತಾವಲ್ಲ ಸರ್. ಮತ್ತೆ ಆ ರೆಸಿಸ್ಟೆನ್ಸ್ ಪವರ್ ಬಂದ್ಬಿಡುತ್ತೆ. ಏನಾಗ್ತದೆ, ನಾವು ಡಾಕ್ಟರ್ ಹತ್ರ ಹೋದ್ರೆ ಒಂದೇ ಇಂಜೆಕ್ಷನ್ ತಗೊಂತ ಇದ್ರೆ ಅದು ಅಷ್ಟೇ ಕಾಯಿಲೆ ಮೇಲಾಗ್ತದೆ, ಬೇರೆ ಕಾಯಿಲೆ ವಾಸಿ ಆಗೋದಿಲ್ಲ. ಖಂಡಿತ ಸರ್. ಅದಕ್ಕೆ ಬೇರೆ ಬೇರೆ ಸ್ಪ್ರೇ ಮಾಡ್ತಾ ಇದ್ರೆ ಬೇರೆ ಬೇರೆ, ಒಂದು ಸರ್ತಿ ಹೈಯರ್ ಎಂಡ್, ಒಂದು ಸರ್ತಿ ಲೋಯರ್ ಎಂಡ್. ಈ ಮೆಥಡ್ ಚೆನ್ನಾಗಿದೆಯಾ? ಖಂಡಿತ ಸರ್. ಸೊ ಫ್ಲವರ್ ಸೆಟ್ಟಿಂಗ್, ಫ್ರೂಟ್ ಸೆಟ್ಟಿಂಗ್ ಎಲ್ಲ ತುಂಬಾನೇ ಚೆನ್ನಾಗಿದೆ ಸರ್. ಗಿಡನ ಇದೇ ರೀತಿ ಮೇಂಟೈನ್ ಮಾಡಿ. ಇನ್ನು ಗೊಬ್ಬರಗಳ ವಿಚಾರಕ್ಕೆ ಬಂದಾಗ, ನಾವು ತಿಪ್ಪೆ ಗೊಬ್ಬರ ಅನ್ನೋದು ಒಂದು 70%
ಆರ್ಗ್ಯಾನಿಕ್ ಟೈಪ್ ಅಲ್ಲೇ ಮಾಡ್ತೀರಿ. ಹೌದು. ಹೊಂಗೆ ಹಿಂಡಿ, ಬೇವಿನ ಹಿಂಡಿ, ಆರ್ಗ್ಯಾನಿಕ್ ಗೊಬ್ಬರಗಳು, ಮತ್ತೆ ಏನ್ ತಿಪ್ಪೆ ಗೊಬ್ಬರ ಇದೆ, ಕೋಳಿ ಗೊಬ್ಬರ, ಹೌದು. ಇದನ್ನ ಹೊರತುಪಡಿಸಿ ಲಘು ಪೋಷಕಾಂಶಗಳು ಮತ್ತೆ ಡ್ರಿಪ್ ಗೊಬ್ಬರ ಒಂದ್ ಸ್ವಲ್ಪ ಕೇಳುತ್ತೆ. ಸೊ ಇದ್ರಲ್ಲಿ ಬಂದಾಗ ಯಾವ್ದು ಕೊಟ್ಟಿದ್ದೀರಾ? ಡ್ರಿಪ್ ಗೊಬ್ಬರ ಕೊಟ್ಟಿಲ್ಲ ಸರ್ ನಾವು. ಕೊಟ್ಟೇ ಇಲ್ವಾ? 90 ಏನು ಕೊಟ್ಟಿಲ್ಲ. ಕೊಟ್ಟೇ ಇಲ್ಲ. ತುಮಕೂರಿನವ್ರು ಪವನ್ ಶಂಕರ್ ಅಂತ ಕೊಡ್ತಾರೆ, ಹಾ. ಅದೇ ಗೊಬ್ಬರ ನಾವು ಯೂಸ್ ಮಾಡ್ತಾರೆ ಸರ್ ಅದು ಹೇಳೋದಾದ್ರೆ ಆರ್ಗ್ಯಾನಿಕ್ ಟೈಪ್ ಸಾವಯವ ಪದ್ಧತಿ ಇದೆ ಅಥವಾ ಸಾವಯವ ಪದ್ಧತಿನೇ ಸರ್. ಎಲ್ಲ ಮಿಕ್ಸ್ ಇದೆ ಅಂತೆ ಸರ್. ನಾವೇನು ಅದೇನು ಗೊತ್ತಿಲ್ಲ. ಆರ್ಗಾನಿಕ್ ಟೈಪ್ ಇದೆ, ಎಲ್ಲ ಮಿಕ್ಸ್ ಇದೆ. ಎಲ್ಲ ಗೊಬ್ಬರ ನಿಮ್ MOP, DAP ಅದೆಲ್ಲ ಈ ಕಂಪನಿ ಹೆಸರು ಅಥವಾ ಏನಾದ್ರು ಹೇಳೋದಾದ್ರೆ? ಅಶೋಕ ಫರ್ಟಿಲೈಸರ್ಸ್ ಅಂತ ಕಂಪ್ನಿದು ಅದು ಲೇಬಲ್ ಇದೆ ಸರ್. ಓಕೆ ಸರ್, ಖಂಡಿತ. ಅಶೋಕ ಫರ್ಟಿಲೈಸರ್ಸ್ ಅಂತ ನಾನು ಅಶೋಕ ಫರ್ಟಿಲೈಸರ್. ಸೊ ಅದನ್ನ ಬಳಕೆ ಮಾಡ್ಕೊಂಡು ಮಾಡ್ತಿದ್ದೀರಾ ಒಟ್ಟಾರೆ ಸರ್? ಡ್ರೆಂಚಿಂಗ್ ಒಂದ್ಸಾರಿ ಮಾಡ್ತೀವಿ ಸರ್. ಹೌದಾ ಸರ್? ಈಗ ವಿಲ್ಟ್ ಇದೆ, ತಗೊಂಡ್ಬರ್ತೀನಿ ಸರ್, ತಗೊಂಬನ್ನಿ. ವಿಲ್ಟ್ ಪ್ರಾಬ್ಲಮ್ ಈಗ ಕೆಲವೊಬ್ಬ ರೈತರಿಗೆ ಕಾಂಡ ಕೊಳೆ ರೋಗಕ್ಕೂ ಮತ್ತೆ ವಿಲ್ಟ್ಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಸೊ ಕಾಂಡ ಕೊಳೆ ರೋಗ ಅಂದ್ರೆ ಯಾವ ರೀತಿ ಇರುತ್ತೆ, ವಿಲ್ಟ್ ನ ಕಂಟ್ರೋಲ್ ಮಾಡ್ಬೋದಾ ಅನ್ನೋ ಇದಕ್ಕೊಂದು ಎಕ್ಸಾಂಪಲ್ ಒಂದು ಇದು ಕೊಟ್ರೆ, ವಿವರಣೆ ಕೊಟ್ರೆ ಚೆನ್ನಾಗಿರುತ್ತೆ ಸರ್. ಅದು ಕಾಂಡ ಕೊರೆಯೋದು ಅಂದ್ರೆ ಬುಡದ ಹತ್ರನೇ ಎಲ್ಲ ಕೊಳ್ತೋಗ್ಬಿಡುತ್ತೆ. ಇದು ಇನ್ನೊಂದೇನ್ ಸರ್? ಇದು ವಿಲ್ಟ್ ಸರ್. ಗಿಡ ಈಗ ಒಂದು ಫ್ರೂಟ್ ಸೆಟ್ಟಿಂಗ್ ಸ್ಟೇಜ್ ಬಂದಿರುತ್ತೆ, ಗಿಡ ತನ್ನಂತಾನೆ ಒಣಗೋದು. ಅದು ಎಲ್ಲಾನು ಹುಳ ತರ ಒಂದು ಬೇರ್ನೆಲ್ಲ ತಿಂತಾ ಇರ್ತದೆ ಸರ್. ಓಕೆ. ಆದ್ರಿಂದಾನು ಅದು ಕಾಂಡ ಎಲ್ಲ ಹೋಗ್ಬಿಡ್ತದೆ ಸರ್, ವಿಲ್ಟ್ ಬಂದ್ಬಿಡ್ತದೆ. ಅದು ಒಂದು ಭೂಮಿನಲ್ಲಿ ಇದ್ರೆ ಒಂದು ಬದ್ನೆ ಗಿಡ ಆಗ್ಲಿ, ಟೊಮೆಟೊ ಆಗ್ಲಿ, ಆಲೂಗಡ್ಡೆ ಬಿಟ್ಟು ಅಂದ್ರೆ ಅದು ಎಲ್ಲ ಟೊಮೆಟೊ, ಆಲೂಗಡ್ಡೆ, ಬದ್ನೆ ಎಲ್ಲ ಗಿಡನು ಹೂವ, ಸೇವಂತಿ ಹೂವ ಅವೆಲ್ಲ ಒಂದೇ ಸಾರಿ ಬಿಟ್ಬಿಡ್ತದೆ ಸರ್. ಸರ್ ಅದನ್ನ ಕಂಟ್ರೋಲ್ ಮಾಡಕ್ ಆಗೋದಿಲ್ಲ ಸರ್. ಕಾಂಡ ಕೊಳೆ ರೋಗ ಅಂತ ಗೊತ್ತಿರುತ್ತೆ, ನೀವು ಡ್ರಿಂಚಿಂಗ್ ಹೇಳಿದ್ರೆ. ನೀವು ಡ್ರಿಂಚಿಂಗ್ ಮಾಡೋದು ಪ್ರಾಮುಖ್ಯತೆ ಯಾವ್ದಕ್ ಕೊಡ್ತಿರೋದು? ಅದು ಅವರು ಹೇಳಿ ಕೊಡ್ತಾರೆ ಸರ್ ಅಂಗಡಿಗಳಲ್ಲಿ. ರೆಡಮಿಲ್ ಗೋಲ್ಡ್ ಮತ್ತೆ ಕ್ಲೋರಾ, ಈ ಸ್ವಲ್ಪ ಆಕ್ಟ್ರಾ, ಅದು ಯಾವ್ಯಾವ ಥಯಾಮೆಥಾಕ್ಸಮ್, ಒಂದು ಫಂಗಿಸೈಡ್, ಒಂದು ಬ್ಯಾಕ್ಟೀರಿಯಾ ನಾಶಕ, ಒಂದು ಇದು ಏನಪ್ಪಾ ಅಂದ್ರೆ ಕೀಟನಾಶಕ. ಇದು 3 ಕಾಂಬಿನೇಷನ್ ಕೊಡ್ತಾರೆ ಸರ್. ಅದು ಎಷ್ಟು ಸಲ ಡ್ರಿಂಕ್ಸ್ ಮಾಡ್ತೀರಾ? ಅದು 2 ಸಾರಿ ಮಾಡ್ತೀವಿ. ನಮ್ಮದ್ರಲ್ಲಿ ಆತರ ಏನಿಲ್ಲ. ಇವರು ಪವನ್ ಶಂಕರ್ ಅಂತ ಕೊಡ್ತಾ ಇರೋದ್ರಿಂದ ಅದು ಏನು ಇಲ್ಲ ಮಾಡ್ತಾ ಇಲ್ಲ ಸರ್ ನಮ್ಗೆ. ಖಂಡಿತ. ನಾವು ಒಂದ್ 2 ಸಾರಿ ಟೈಮ್ ಒಂದು ನಾಟಿ ಮಾಡಿದ್ರೆ 10 ಡೇಸ್ಗೆ ಕೊಡ್ತೀವಿ ಸರ್ ಅದು. ಓಕೆ ಸರ್. ಅದು ಕೊಟ್ಟಾಗ ಇದಾಗುತ್ತೆ ಸರ್. ಇದರಲ್ಲಿ ನಾನು ನೋಡಿದ ಪ್ರಕಾರ ಎಲ್ಲೋ ಗಿಡನೇ ಹೋದಂಗಿಲ್ಲ. ಗಿಡ ಹೋಗೋದಿಲ್ಲ. ಖಂಡಿತ ಸರ್, ತುಂಬಾ ಚೆನ್ನಾಗಿದೆ. ಗೊಬ್ಬರ ಇದು ಆಕ್ಚುಲಿ ಬಂದು ಹೇಳದ್ನಲ್ಲ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಫ್ರೂಟ್ ಸೆಟ್ಟಿಂಗ್ ಸ್ಟೇಜ್ ಗಳಲ್ಲಿ ತುಂಬಾನೇ ಕೆಲಸ ಮಾಡುತ್ತೆ. ಸೊ ಇಲ್ಲಿ ನೀವು ಗಮನಿಸ್ತಾ ಇರೋದು ಪಾರ್ವಿ ಅಂತಿದೆ, ನ್ಯೂಟ್ರಿ ಪ್ಲಸ್ ಅಂತಿದೆ, ಹೈ ಕ್ವಾಲಿಟಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಫರ್ಟಿಲೈಸರ್ ಮಿಕ್ಸರ್. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಪ್ರತಿಯೊಂದು ನಾವು ಮನುಷ್ಯರಿಗೆ ಯಾವ ರೀತಿ ಮುದ್ದೆ ಅದೆಲ್ಲ ಅಂತ ಹೇಳಿದ್ರೆ ನೀರು ಸಮಾನ ಗಿಡಕ್ಕೆ, ನಾವು ತಿನ್ನೋ ಕಾಯಿ ಪಲ್ಯ ಏನು ನ್ಯೂಟ್ರಿಷನ್ಸ್ ಇದೆಲ್ಲ ಬಂದು ಈ ಕಾಯಿ ಪಲ್ಯ ಎಲ್ಲ ತಿಂತೀರಾ, ಅದೇ ರೀತಿ ಗಿಡಗಳಿಗೆ ಈ ಲಘು ಪೋಷಕಾಂಶಗಳನ್ನ ಅನ್ನೋದು ಕೊಡಬೇಕಾಗುತ್ತೆ. ಇನ್ನೊಂದು 2 ಬಾಟ್ಲ್ ಇದೆ ಸರ್ ಇದು ಲಿಕ್ವಿಡ್. ಆ ಲಿಕ್ವಿಡ್ ಸೇಮ್ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಇದೇ ಕಂಪ್ನಿ ಇದೆ ಸರ್. ಓಕೆ. ಇಷ್ಟೆಲ್ಲ ಗೊಬ್ಬರಗಳನ್ನ ಕೊಡ್ತಾರೆ, ಇಷ್ಟು ಸ್ಪ್ರೇಗಳನ್ನ ಯೂಸ್ ಮಾಡ್ತಾರೆ. ಇದೆಲ್ಲ ಬಂದು ಒಂದು ಸಮಗ್ರ ಮಾಹಿತಿಗಾಗಿ ನಿಮಗೋಸ್ಕರ ಕೊಡ್ತಿರೋದು ಸ್ನೇಹಿತರೆ. ಅದನ್ನ ಹೊರತುಪಡಿಸಿ ಇದೇ ಕಂಪ್ನಿದು ತಗೊಳ್ಳಿ ಅಂತ ನಾವ್ ಯಾರನ್ನೂ ರೆಕಮೆಂಡ್ ಏನೋ ಮಾಡ್ತಿಲ್ಲ. ಏನಾದ್ರೂ ನಿಮ್ಗೆ ಅನುಭವಕ್ಕೆ ಎಲ್ಲಾದ್ರೂ ಬಂದಾಗ್ಬೇಕಾದ್ರೆ ನೀವು ಅದನ್ನ ಬಳಕೆ ಮಾಡ್ಕೋಬಹುದು ಅಷ್ಟೇ. ಸರ್, ಈಗ ಒಟ್ಟಾರೆ ಜೈಹೋ ತಳಿ ಹೇಗಿದೆ? ಸಕ್ಸಸ್ ನಿಮ್ಗೆ? ಸಕ್ಸಸ್ ಸರ್. ಅಣ್ಣ ಶಾಂತಕುಮಾರ್ ಅವ್ರೆ, ನಿಮ್ಗೆ ಹೆಂಗ ಅನಿಸ್ತಾ ಇದೆ ಗಿಡ? ಓಕೆನಾ? ನಾನು ಇದೇ ಫಸ್ಟ್ ಇದನ್ನ ನಾಟಿ ಮಾಡಿರೋದು. ಇದ್ರ ಬಗ್ಗೆ ಇವಾಗ ಬೆಳೆದ್ಮೇಲೆ ನೋಡೋಣ. ಈ ಸರ್ತಿ ಬೆಳೀರಿ, ನೆಕ್ಸ್ಟ್ ಟೈಮ್ ಖಂಡಿತ ಫೀಡ್ಬ್ಯಾಕ್ ಸಾರ್ ಕೊಟ್ಟಿದ್ದಾರೆ, ಓಕೆ ಅಂತ ಹೇಳಿದ್ದಾರೆ. ನಿಮ್ದು ನೆಕ್ಸ್ಟ್ ಟೈಮ್ ಫೀಡ್ಬ್ಯಾಕ್ ಅದನ್ನ ಮಾಡೇ ತೀರ್ತೀನಿ. ಒಟ್ನಲ್ಲಿ ಏನಾದ್ರು ಕಾಯಿ ಏನಾದ್ರು ಬಂದಾಗ, ನಾವು ಫ್ರೀ ಇದ್ರೆ ಈ ಕಡೆ ಬಂದಾಗ ಖಂಡಿತ ಅದನ್ನ ಒಂದು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂತೀರಿ. ಇಷ್ಟೆಲ್ಲ ಮಾಹಿತಿನ ನೀವಿಬ್ರು ನಮ್ ಜೊತೆ ಟೈಮ್ ಕೊಟ್ಟು ನಿಮ್ಮ ಪ್ರಮುಖ ಖಂಡಿತ ತಗೊಂತೀನಿ. ನಿಮ್ ಟೈಮ್ ಕೊಟ್ಟು ಇಷ್ಟೆಲ್ಲ ನಮ್ಗೆ ಸಹಕಾರ ಕೊಟ್ಟು ಇಷ್ಟೆಲ್ಲ ಮಾಹಿತಿ ಹಂಚ್ಕೊಂಡಿದ್ದೀರಿ. ಯಾಕಂತ ಹೇಳಿದ್ರೆ ಮೈನ್ ಆಗಿ ಮಾಲೂರು ತಾಲೂಕಿನಲ್ಲಿ ಸ್ವಲ್ಪ ರೈತರು ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಎದುರ್ಕೋತಾರೆ. ಯಾಕಂತ ಹೇಳಿದ್ರೆ ಬೇರೆ ಕಡೆಗೆಲ್ಲ ಸುಮಾರು ರೀಚ್ ಆಗುತ್ತೆ, ಎಲ್ಲಾರು ಬೆಳಿತಾರೆ ಅನ್ನೋ ಒಂದು ವಿಚಾರಗಳಿರ್ತದೆ. ನೀವು ಅದನ್ನ ಹೊರತುಪಡಿಸಿ ಮಾಹಿತಿ ಕೊಟ್ಟಿದ್ದೀರಾ, ನಿಮ್ಮಿಬ್ಬರಿಗೂ ಧನ್ಯವಾದ. ಯಾರೇ ಆಗ್ಲಿ ರೈತರು ತಾನೆ, ನಾವು ಮಾಹಿತಿ ಕೊಟ್ಟು ಅವ್ರಿಗೆ ಒಳ್ಳೇದಾದ್ರೆ ಎಲ್ಲಾರು ಬೆಳಿ ಚೆನ್ನಾಗಿರ್ಬೇಕು. ಖಂಡಿತ ಅದೊಂದು ನಿಮ್ ಕಡೆಯಿಂದ ಇಷ್ಟ ಆಯ್ತು. ಧನ್ಯವಾದಗಳು ಸರ್.